ಬಟ್ ನಿಮಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ಫ್ರೆಂಡ್ಸ್ ಅಷ್ಟೇನಾ, ಫ್ರೆಂಡಿಗೆ ಮೀರಿದ ಬೇರೆ ಬೆಳವಣಿಗೆ ಇತ್ತಾ? ಇಲ್ಲ ಸರ್, ಅದೇ ಅವ್ರು ನಮ್ಮ ಹತ್ರ ಹಿಡಿಯೋದು ಸ್ನೇಹಿತರಾಗಿದ್ದರು ಅಂತ. ಅದಾದ ಮೇಲೆ ನನಗೆ ಊಹಾಪೋಹಗಳು ಹೇಳೋರು, ಸುತ್ತಮುತ್ತ ಗೆಳೆಯರು ಹಿಂಗೆ ಆಗ್ತಿದೆ ಅವ್ರ ಮಧ್ಯೆ ಅಂದಾಗ ನಾನು ಹೌದಾ ಆಗ್ತಿದೆಯಾ ಅಂತ ನಾನು ಕೇಳ್ತಿದ್ದೆ, ಬಟ್ ಅದನ್ನು ಬಿಟ್ಬಿಡ್ತಿದ್ದೆ. ಯಾಕಂದರೆ ನನಗೆ ಬೇಡವಾದ ವಿಚಾರ ಅದು, ನನಗೇನೋ ಯಾಕಂದ್ರೆ ನನ್ನದೇ ಆದ ನನ್ನ ಕೆಲಸಗಳಿತ್ತು, ನನ್ನದೇ ಆದ ನನಗೊಂದು ಕುಟುಂಬ ಇತ್ತು. ಹಾಗಾಗಿ ನನ್ನದೇ ಆದ ನನ್ನ ಇವೆಂಟು, ಶೋಸು, ಸಿನಿಮಾ ಆ ಕಡೆ ನಾನು ಗಮನ ಹರಿಸ್ತಿದ್ದೆ. ಆಮೇಲೆ ನಾನು ಸ್ವಲ್ಪ ದೇಹ ದಂಡಿಸೋದ್ರ ಕಡೆ ಗಮನ ಇತ್ತು. ಹಂಗೆ ನಾನು ಅಲ್ಲಿದ್ದೆ, ನಾನು ಜಾಸ್ತಿ ಅದ್ರ ಕಡೆ ಹೋಗ್ತಿರ್ಲಿಲ್ಲ ನಾನು. ಸೊ ಹಾಗಾಗಿ ನಾನು ಅದ್ರ ಕಡೆ ಹೆಚ್ಚು ನನಗೆ ಗಮನ ಇರಲಿಲ್ಲ, ನಾನು ವಿಷಯನೂ ಗೊತ್ತಿರಲಿಲ್ಲ. ಇಮ್ಯಾಜಿನ್ ನಿಮಗೆ ಒಂದು ಆಡಿಯೋ ಕೇಳಿಸ್ತಲ್ಲ ಫಸ್ಟು, ಅಪ್ಪಣ್ಣ ನನಗೆ ಟಾರ್ಚರ್ ಕೊಟ್ಟ, ಅಪ್ಪಣ್ಣ ನನಗೆ ಬದುಕೋಗಿ ಬಿಡ್ತಿಲ್ಲ ಅನ್ನೋ ರೇಂಜ್ಗೆ ಆಕೆ ಆಡಿಯೋ ಕೇಳಿಸ್ಕೊಂಡಾಗ ಮನಸ್ಸಲ್ಲಾದಂಥ ರಿಯಾಕ್ಷನ್ ಏನು ನಿಮಗೆ? 1.5-2 ವರ್ಷದಿಂದ ನನಗೆ ಈ ವಿಷಯ ಗೊತ್ತಿತ್ತು, ಅವ್ರ ಹತ್ರ ಇದೆ ಅಂತ ಹೇಳಿದ್ದಿಲ್ಲ ನಾನು. ಅದು 2024ರಲ್ಲಿ ಅವಳು ಹೇಳಿದಾಳೆ ಟೇಟ್ ವಿತ್ ಮೇ. ಆವಾಗಲೂ ಹೇಳಿದ್ದು ನನಗೆ ಅವಳು. ನಾನು ಹೇಳಿದಾಗಲೂ ಕೂಡ ಅದನ್ನು ಡಿಲೀಟ್ ಮಾಡಿ ಬಿಟ್ಟು ಹಾಕ್ರಿ, ಎಲ್ಲ ಅದನ್ನು ಮುಂದುವರಿಸ್ಬೇಡಿ, ನೀವು ಅದ್ರ ಬಗ್ಗೆ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಬುದ್ಧಿ ಹೇಳಿ ಕಳಿಸಿದ್ದೆ ನಾನು. ಸೊ ಇವರು ಈ ಹಂತಕ್ಕೆ ಬರ್ತಾರಂತ ನನಗೆ ಗೊತ್ತಿರಲಿಲ್ಲ. ಇಬ್ಬರೂ ಕರೆದಿದ್ರು ಬುದ್ಧಿ ಹೇಳೋಕ್ಕೆ? ಇಲ್ಲ, ಇವು ಮಿಂಚು ಮಾತ್ರ ಬಂದಿದ್ಲು. ಮತ್ತು ಅವನಿಗೂ ಒಂದು ಸತಿ ನಾನು ಫೋನ್ ಮಾಡಿ ಹೇಳಿದ್ದೆ, ಯಾಕೋ ಮನು ಹಿಂಗೆಲ್ಲ ಮಾತಾಡ್ತಿದ್ಯಾ, ಹಿಂಗೆಲ್ಲ ಮಾಡ್ತಿದ್ಯಾ, ಇಲ್ಲಪ್ಪ ನಾನು ತಪ್ಪಾಗಿದೆ, ನನಗೆ ಗೊತ್ತಿದೆ, ನಾನು ಬೆಳೆಸಿದೆ ನೀನು ಅಂತಲ್ಲ ಅವನು ಕೂಡ ನನಗೆ ಹೇಳಿದ್ದ. ಆಮೇಲೆ ಅವ್ನು ಸಿನಿಮಾ ಮುಹೂರ್ತ ಆದಾಗಲೂ ಕೂಡ ನನಗೆ ಫೋನ್ ಮಾಡಿದ್ದ, ನನ್ನನ್ನು ಸೆಲೆಕ್ಟ್ ಮಾಡಿದವು ನೀನು, ಹಾಗಾಗಿ ನೀನು ದಯವಿಟ್ಟು ನನಗೆ ನೀನು ಬಂದು ನನಗೊಂದು ಸಿನಿಮಾಗೆ ಪ್ರಮೋಷನ್ಗೆ ಮಾಡಿಕೊಡು ಅಂತೆಲ್ಲ ಹೇಳ್ಕೊಂಡ. ಮುಹೂರ್ತಕ್ಕೆ ಬಂದು ಕರೆದಿದ್ದ. ಬಟ್ ನನ್ನ ಸಿನಿಮಾ ಬೇರೆ ಕೆಲಸಗಳಿದ್ದ ಕಾರಣಕ್ಕೆ ನಾನು ಹೋಗಿರಲಿಲ್ಲ. ಆದರೆ ನಾನು ಯಾವತ್ತೂ ಆ ಮನುಷ್ಯನ ವೈಯಕ್ತಿಕವಾಗಿ ಒಂದು ನಯ ಪೈಸೆ ತಿಂದವನು ಅಲ್ಲ, ಅವನ ಬಗ್ಗೆ ಒಂದು ಮಾತಾಡೋದವನು ಅಲ್ಲ, ಅವನ ಬಗ್ಗೆ ಏನೂ ಅಂದನೂ ಅಲ್ಲ. ಅವನಿಗವನೇ ಊಹೆ ಮಾಡಿಕೊಂಡು ನಮ್ಮ ಯಶಸ್ಸು ಕಂಡು ಅವ್ನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ವೇನೋ, ಅಥವಾ ನಮ್ಮ ದಾರಿಯಲ್ಲಿ ಅವನಿಗೆ ಒಳ್ಳೆ ಥರ ಹೋಗೋದು ಅವ್ನಿಗೆ ಇಷ್ಟ ಆಗಲಿಲ್ವೇನೋ. ಹಾಗಾಗಿ ಅವನ ಪಾಡಿಗೆ ಅವನು ಏನೇನೋ ಮಾಡ್ಕೊಂಡಿದ್ದಾನೆ. ಬಟ್ ಅವ್ನು ಮಾಡಿದ ಆರೋಪಕ್ಕೆ, ಅವ್ನು ಮಾಡಿರೋದು ಇದಕ್ಕೆ ಆ ಹೆಣ್ಮಗಳು ಉತ್ತರ ಕೊಟ್ಟಿದ್ದಾಳೆ. ಬಟ್ ಎಲ್ಲರಿಗೂ ಅನಿಸಿದ್ದು ಈ ಹೆಣ್ಮಗಳು, ಈ ಹಳ್ಳಿ ಕಡೆ ಒಂದು ಗಾದೆ ಮಾತಾಡ್ತಾ ನೋಡಿ, ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ. ಒಂದು ಕ್ಷಣಕ್ಕೆ ಹಿಂಗೆ, ಒಂದು ಕ್ಷಣಕ್ಕೆ ಹಿಂಗೆ, ಭಾಳ ಕನ್ಫ್ಯೂಸ್ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ. ಅಲ್ಲ, ನಮಗೂ ಹಾಗೆ ಅನ್ನಿಸ್ತು ಸರ್. ಇದೇನಿದು, ಯಾಕೆ ಹಿಂಗೆ ಆಗ್ತಿದೆ? ನನ್ನ ಮಾಧ್ಯಮಗಳಲ್ಲಿ ನೋಡಿದಾಗ ನಮಗೂ ನಿಮಗೇನು ಸಂದೇಹಗಳಿತ್ತು, ಏನು ಡೌಟ್ ಇತ್ತು, ಅದೇ ಥರ ನಮಗೂ ಬರೋಕ್ಕೆ ಶುರು ಆಗೋದು. ಏನಿದು ಹಿಂಗೆ ರಿಯಾಕ್ಟ್ ಆಗ್ತಾ ಇದೆ, ಏನಿದು ಹಿಂಗೆ ಬರ್ತಾ ಇದೆ, ಯಾವುದು ಕನ್ಸಿಸ್ಟೆಂಟಾಗಿ ಇಲ್ಲಲ್ಲ, ಇದು ಕರೆಕ್ಟಾಗಿ ಫೋಕಸ್ ಆಗ್ತಿಲ್ಲಲ್ಲ ಅಂತೇಳಿ. ಬಟ್ ನನ್ನ ವಿಚಾರಕ್ಕೆ ಕ್ಲಾರಿಟಿ ಸಿಗೋ ತನಕ ನನಗೆ ಸಮಾಧಾನ ಇರಲಿಲ್ಲ. ನನ್ನ ವಿಚಾರಕ್ಕೆ ಕ್ಲಾರಿಟಿ ಸಿಕ್ಕ ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ನಾನು ಮುಂದೆ ಯಾರಿಗೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆ ವಿಚಾರ ಬರೋದಕ್ಕಿಂತ ಮುಂಚೆ ಮಾಧ್ಯಮದಲ್ಲಿ ಎಲ್ಲರೂ ಫೋನ್ ಮಾಡೋರು, ಏನಾಯ್ತು ಹೇಳು ಅಂತೇಳಿ. ನಾನು ಹೇಳಿದೆ, ಫಸ್ಟು ನೀವು ಆ ಹುಡುಗಿ ಹತ್ರ ರಿಯಾಕ್ಷನ್ ತೊಗೋರಿ, ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ನಾನು ಮಾತಾಡ್ತೀನಿ ಅಂತಂದೆ. ಅವರೆಲ್ಲರಿಗೂ ಸುಳ್ಳು ಅಂತ ಗೊತ್ತಾಗ ಒಬ್ಬರು ಫೋನ್ ಮಾಡಲಿಲ್ಲ, ಒಬ್ಬರು ಸನಿಕ್ಕಿಲ್ಲ, ಏನು ಮಾಡ್ತೇನೆ. ಓಕೆ, ಬಟ್ ನಾನು ಅದು ಆಯಿತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೊಂದು ಕಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಸಂಸಾರ ಇದನ್ನು ಕೇಳಿಸ್ಕೊಂಡಾಗ ಹೆಂಗೆ ಅನಿಸಿರ್ಬೇಡ? ಇಲ್ಲ ಸರ್, ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅದು ನಮಗೆಲ್ಲವೂ ಗೊತ್ತಿದ್ದು, ಬಟ್ ಹಿಂಗೆ ಆಗುತ್ತೆ ಅಂತ ನನಗೆ ಮುಂಚೆನೇ ಇದ್ದೂ ಕೂಡ ನನ್ನ ಮನಸ್ಸಿನಲ್ಲಿ ಎಷ್ಟು ಭಯ ಹುಟ್ಟಿತು, ಎಷ್ಟು ಒಂದು ನಿಜವಾಗ ನನಗೆ ಮಧ್ಯಾಹ್ನ ಊಟ ಮಾಡೋಕ್ಕಾಗದೆ, ಅನ್ನ ಒಳಗೆ ಹೋಗ್ತಾಯಿಲ್ಲ, ನೀರು ಕುಡಿದು ಒಳಗೆ ಕಳಿಸ್ತಾಯಿದ್ದೀನಿ, ಸುಸ್ತಾಗ್ತಾಯಿದ್ದೀನಿ ನಾನು. ಇಷ್ಟೆಲ್ಲ ಆಗ್ತಾಯಿದೆ. ನನ್ನ ಮನೆಯಲ್ಲಿ ಫ್ಯಾಮ್ಲಿ ಎಲ್ಲ ಮುಖ ನೋಡೋಕ್ಕಾಗ್ತಿಲ್ಲ, ಒಂಥರ ಮಾಡ್ಕೊಂಡಿದ್ದಾರೆ. ನಾನು ಅಲ್ಲಿದ್ದರೆ ಅವ್ರು ನನಗೆ ಹತ್ತು ಬಿಡ್ತಾರೆ ಅನ್ನೋ ಭಯಕ್ಕೆ ನಾನೇ ಹೊರಗಡೆ ಬಂದು ಕೂತ್ಕೊಂಡು, ಆಮೇಲೆ ನನ್ನ ಮಗಳು ಬೇರೆ ಹುಷಾರಿರಲಿಲ್ಲ, ಅದೆಲ್ಲವೂ, ಆಮೇಲೆ ನನ್ನ ತಾಯಿ ಕಳ್ಕೊಂಡಿದ್ದ ದುಃಖ ಎಲ್ಲ ಒಂದೇ ಸತಿ ಕಾಡೋಕ್ಕೆ ಶುರು ಆಗ್ಬಿಡುತ್ತೆ ಸರ್. ಒಬ್ಬ ಮನುಷ್ಯನಿಗೆ ಅದು ಹೇಳ್ತೀನಿ ನಾನು, ಎಂಥ ಧೈರ್ಯವಂತ ನಾನು ಅಂತಂದರೂ ಕೂಡ ಕುಗ್ಗಿಸ್ಬಿಡುತ್ತೆ, ಎಂಥ ಅಜಾನುಭಾವನಂದರೂ ಕೂಡ ಒಂದೊಂದು ಸತಿ ಕುಗ್ಗಿಸ್ಬಿಡುತ್ತೆ. ಹಾಗಾಗಿ ನಮ್ಮೆಲ್ಲ ಕುಗ್ಸಿದ ಮೇಲೆ ನನಗೆ ಭಾಳ ಬೇಜಾರಾಗಿದ್ದೇನೆಂತಂದರೆ, ಇದು ಆಡಿಯೋ ಔಟ್ ಆಗ್ತಿದ್ದಂಗೆ ಅವ್ರವ್ರಿಗೆ ಏನೇನೋ ಊಹೆ ಮಾಡ್ಕೋತಾರಲ್ಲ, ಅವ್ರವ್ರಿಗೆ ಏನೇನೇನೋ ಕಲ್ಪಿಸ್ಕೊಂಡ್ಬಿಡ್ತಾರಲ್ಲ, ತಾಳ್ಮೆಯಿಂದ ಇದರ ಆಗು ಹೋಗು ಸತ್ಯಗಳನ್ನು ತಿಳ್ಕೊಳ್ಳದೆ ಏನು ಬೇಕಾದ್ರೂ ಊಹೆ ಮಾಡ್ಕೋತಾರೆ. ಜನಕ್ಕೆ ಯಾಕೆ ತಾಳ್ಮೆ ಇಲ್ಲ? ಇಮ್ಮಿಡಿಯೇಟ್ ಒಬ್ಬರ ಜೀವನದಲ್ಲಿ ಏನಾದರೂ ಒಂದು ನೋಡ್ರಿ, ಎಲ್ಲರ ಮನೆ ದೋಸೆ ತೂತೆ, ಎಲ್ಲರ ಜೀವನದಲ್ಲೂ ಏನೇನಾದ್ರು ಆಗಿರುತ್ತೆ. ಹಾಗಂತೇಳಿ ಒಂದು ಯಾರ್ದೋ ಏನೋ ಆಗಿದೆ ಅಂದ ತಕ್ಷಣ ಅದನ್ನು ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡುವಂಥ ವ್ಯವಧಾನ ಬೆಳೆಸ್ಕೊಳ್ಳೋದೇ ಇದ್ದರೆ ಭಾಳ ಕಷ್ಟ ಇದೆ ಸಮಾಜದಲ್ಲಿ. ಈ ಥರದ ಕಲಾವಿದರು ಬದುಕೋದು, ಮೊದಲೇ ಕಲಾವಿದ್ರ ಬಗ್ಗೆ ಎಷ್ಟೆಲ್ಲ ಕುಹುಕದು ಮಾತಾಡ್ತಾರೆ, ಹಿಂಗೆಲ್ಲ ಏನೇನು ವಿಚಾರಗಳಾಗಿದೆ ಅಂತ ಗೊತ್ತಿದೆ. ಆಮೇಲೆ ಈ ಥರದ್ದೆಲ್ಲ ಬಂದಾಗ ಇನ್ನೂ ನಮಗೆ ಭಯ ಆಗುತ್ತೆ, ನಮಗೆ ಇಲ್ಲಿ ಉಳಿವಿದೆಯಾ ಅಂತ. ಸಿನಿಮಾ ರಿಲೀಸ್ ಟೈಮಲ್ಲಿ ಯಾಕೆ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು, ನಿಮಗೂ ಅನ್ನಿಸ್ತಾ ಅದು? ನನಗೆ ಅದೇ ಹೆಣ್ಮಗಳು ಸಂತ್ರಸ್ತೆ ಹೇಳುವ ಪ್ರಕಾರ ಅವ್ರು ಹೇಳ್ತಿರೋದು, ನನಗೆ ಸಿನಿಮಾ ರಿಲೀಸ್ ಉದ್ದೇಶ ಇಟ್ಕೊಂಡು ನಾನು ಮಾಡಿದ್ದಲ್ಲ, ನನಗೆ ಆ ಎಪ್ಪ ಕೊಟ್ಟರು ನೋವಿಂದ ನಾನು ಮಾಡ್ಕೊಳ್ತಿರೋ ಅಂತ ಹೇಳಿರೋದ್ರಿಂದ ಮೋಸ್ಟ್ಲಿ ಆ ನೋವಿಂದನೇ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಕಡೆ ಮನು ಆರೋಪ ಮಾಡ್ತಾನೆ, ಯಾರೋ ಇಬ್ಬರು ಹೀರೋ ಇದ್ದಾರೆ, ಇನ್ಯಾರೊಬ್ಬರು ಲೇಡಿ ಡಾನ್ ಇದ್ದಾರೆ, ಇದ್ರ ಹಿಂದೆ ಅವ್ರದ್ದೆಲ್ಲ ಮಸಲತ್ತುಗಳಿದೆ ಅಂತ ಅನಿಸುತ್ತಾ? ಅಥವಾ ನಿಮ್ಗೆ ಅವ್ರು ಯಾರೊಂದು ಗೊತ್ತಾ? ಅಲ್ಲ, ಹೇಳಬೇಕು ಅಂತೇನಿಲ್ಲ, ಬಟ್ ಗೊತ್ತಾ ಅಂತ. ಇಲ್ಲ ಸರ್, ನನಗೆ ಅಂದರೆ ಅವ್ರು ಯಾರಂತ ಗೊತ್ತಿಲ್ಲ, ನಾವು ಅವ್ರನ್ನೇ ಕೇಳಬೇಕೀಗ, ಯಾರವರು ಹೀರೋಗಳು, ಯಾರು ಅದು ಲೇಡಿ ಡಾನು ಅಂತ. ಇಲ್ಲ, ನಂಗೆ ನಿಜವಾಗಲೂ ಅಂದರೆ ಮಾಡಿರೋ ತಪ್ಪನ್ನು ಅದನ್ನು ಏನದು ಸಮರ್ಥಿಸ್ಕೊಳ್ಳೋಕ್ಕೆ ಏನೇನೋ ಹೇಳಕ್ಕೆ ಹೋಗ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಆ ಮನುಷ್ಯನ ನೋಡಿದಾಗ.
ಹಾಗಾಗಿ ನನಗೆ ಅನಿಸೋದು ಒಂದೇ ಒಂದು, ಇದು ಈ ಥರದ್ದು ಹೇಳಿ ಮತ್ತೊಬ್ಬರ ಮನಸ್ಸನ್ನು ಹಾಳು ಮಾಡೋದಕ್ಕಿಂತ ನಿಮ್ಮದೇನಿದೆ ಅದು ಸರಿ ಮಾಡ್ಕೊಳ್ರಿ ಅಂತ ಹೇಳೋದು ಅಷ್ಟೇ. ನಾನು ಅಷ್ಟೇ. ಅದು ಬಿಟ್ಟರೆ ನನಗೇನು ಇವ್ರು ಇದ್ರ ಹಿಂದೆ ಯಾರಿಬ್ಬರು ಹೀರೋ ಯಾರು ಲೇಡಿಡ ನನಗೆ ಈ ಕ್ಷಣಕ್ಕೂ ಅವ್ನಿಗೆ ಎಷ್ಟು ನಿಮಗೆಲ್ಲರಿಗೆ ಯಕ್ಷ ಪ್ರಶ್ನೆ ಇದೆ, ನನಗೂ ಅದೇ ಯಕ್ಷ ಪ್ರಶ್ನೆ ಇದೆ, ಯಾರಿದು ಅಂತ. ಬಟ್ ಮಾತಾಡ್ಬೇಕಾರೆ ಈಕೆ ಮಾತಾಡಬೇಕಾದ್ರು ಅಥವಾ ಆತ ಮಾತಾಡ್ಬೇಕಾದ್ರೆ ಕೂಡ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಏನೂ ತೊಂದರೆ ಇಲ್ಲ, ನಾನು ನಿರಪರಾಧಿ ಅಂತ ಈತನು. ಮತ್ತು ಒಂದಷ್ಟು ನಮಗೆ ಗೊತ್ತಿಲ್ಲ, ಬಟ್ ಆಡಿಯೋಗಳು ಸುಮ್ಮನೆ ಕೂತಾಗಲೋ ಅಥವಾ ಎಲ್ಲೋ ಹರಟೆ ಹೊಡಿಬೇಕಾದ್ರೋ ಅಥವಾ ಯಾವ್ಯಾವ ಸಂದರ್ಭದಲ್ಲಿ ಕೂತಾಗಲೋ ಅಥವಾ ಇನ್ಯಾವುದೋ ನಶೆಯಲ್ಲಿದ್ದಾಗಲೋ ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ಒಂದಷ್ಟು ಆಡಿಯೋಗಳಲ್ಲಿ ವೈರಲ್ ಆಗ್ತಾ ಇರುತ್ತೆ, ಮಾತಾಡಿದ್ದೆಲ್ಲ ಕೇಳಿಸ್ಕೊತಿರ್ತೀರಿ. ಬೇರೆ ಬೇರೆ ದೊಡ್ಡ ದೊಡ್ಡ ಕನ್ನಡದ ಸಿನಿಮಾದ ದಿಗ್ಗಜ ಕಲಾವಿದ್ರ ಬಗ್ಗೆ ಮಾತಾಡಿದ್ರು ಅಂತೇನೋ ಕೋಟ್ಗಳಿವೆ, ವಿ ಡೋಂಟ್ ನೋ. ಬಟ್ ನೀವು ಕೇಳಿಸ್ಕೊಂಡಿರ್ತೀರಾ, ಏನು ಅನ್ನಿಸ್ತು ಅಪ್ಪಣ್ಣ? ಸರ್ ತಪ್ಪು ಸರ್. ಆ ಥರ ನಮಗೆ ಎಲ್ಲವಿಲ್ಲದ ನಾಲಿಗೆ ಅಂಥೇಳಿ ಎಲ್ಲಿ ಬೇಕಾದಲ್ಲಿ ಹರಿಬಿಡೋದು, ಪಾನಮತ್ತರಾಗ್ಬಿಟ್ಟು ಯಾರು ಬೇಕಾದ್ರ ಜೊತೆ ಮಾತನಾಡೋದು ತಪ್ಪು ಸರ್. ಯಾಕಂದರೆ ಯಾವ ಒಬ್ಬ ವ್ಯಕ್ತಿಯ ಗೌರವದ ಬಗ್ಗೆ ಅಗೌರವ ತರುವಂಥ ಮಾತಾಡುವ ಹಕ್ಕು ಯಾರಿಗೂ ಇಲ್ಲ ಈ ಸಮಾಜದಲ್ಲಿ. ಯಾಕಂದರೆ ಅವ್ರ ಜೀವನದಲ್ಲಿ ಅವ್ರವ್ರ ಕಷ್ಟ ಎಷ್ಟು ಪಟ್ಟಿರ್ತಾರೆ, ಮೇಲೆ ಬರೋಕ್ಕೆ ಅವ್ರ ಜೀವನದಲ್ಲಿ ಎಷ್ಟು ಶ್ರಮ ಹಾಕಿರ್ತಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತು. ಆ್ಯಂಡ್ ನಿಮಗೂ ಗೊತ್ತು ಕೂಡ, ನೀವು ಈ ಹಂತಕ್ಕೆ ಬರೋಕ್ಕೆ ಎಷ್ಟು ಶ್ರಮ ಹಾಕಿದ್ದೀರ ಅಂತ. ನಿಮ್ಮ ಬಗ್ಗೆ ಒಂದು ಸಣ್ಣವಾಗ್ದಾಗ ಮಾತಾಡ್ಬಿಟ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಸರ್. ಹಾಗೆ ಒಬ್ಬ ಮನುಷ್ಯನಿಗೆ ನಾನು ಮಾತಾಡ್ತಿದ್ದೀನಿ ಅಂದಾಗ ಹರ್ಟ್ ಆಗುತ್ತೆ ಅನ್ನೋದು ಸಣ್ಣ ವ್ಯವಧಾನ ಇರಬೇಕು ಸರ್. ಒಂದು ಸಣ್ಣ ಮನುಷ್ಯತ್ವ ಇರಬೇಕು ನಮಗೆ. ಮನುಷ್ಯತ್ವ ಇಲ್ಲದೆ ಇರೋನು ನಿಜವಾದ ಅವ್ನು ನಟ ಆಗಲ್ಲ ಸರ್. ಮಾನವೀಯತೆ ಮನುಷ್ಯತ್ವ ಇಲ್ಲದ್ರೆ ಅವ್ನು ಕಲಾವಿದನೇ ಅಲ್ಲ. ಫಸ್ಟು ಮನುಷ್ಯತ್ವ ಮಾನವೀಯತೆ ಬೇಕು. ಎದುರುಗಡೆ ಇರೋರನ್ನ ಗೌರವಿಸೋ ಗುಣ ಕಲಿಬೇಕು. ಅದಿಲ್ಲ ಅಂತಂದರೆ ಈ ಥರ ಎಲ್ಲ ಆಗುತ್ತೆ. ಒಂದು ಒಳ್ಳೆಯ ಸಂಸ್ಕಾರ ಇಲ್ಲ, ಹಿಂಗಾಗುತ್ತೆ ಸರ್. ಮಿಂಚುಗೆ ಫೋನ್ ಮಾಡಿ ಮಾತಾಡಿದ್ರೆ? ಇಲ್ಲ ಸರ್, ನಾನು ಅವರು ಮಿಂಚುವರೆಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನನಗೆ ಈ ಥರದ ವಿಷಯ ಬಂದಿದೆ ಅಂತಂದಾಗ ನಾನು ಆ ಅಮ್ಮಂಗೆ ಕೇಳಿದೆ ಫೋನ್ ಮಾಡಿ, ಹೆಂಗಮ್ಮ ಇದಾಗಿದೆ, ಇದಕ್ಕೆ ಕ್ಲಾರಿಟಿ ನಾನು ಕೊಡ್ತೀನಿ, ನೀನೇನೂ ಮಾತಾಡಬೇಡ, ಇದರಲ್ಲಿಂದ ಏನೂ ತಪ್ಪಿಲ್ಲ, ಇದರಲ್ಲಿ ಏನೂ ನಿನ್ನ ಪಾತ್ರ ಇಲ್ಲ. ನನ್ನ ಹತ್ರ ನಾನು ಮಾಡಿದ್ದಂಗೆ ಈ ಹಿಂದೆ ನಾನು ಹೇಳಿದ್ನಲ್ಲ 2 ವರ್ಷದಿಂದ, ಈಗ ಬಂದಿದೆ, ಇದನ್ನು ನಾನು ಸರಿ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದವು. ಸೊ ಆವಾಗ ನಿರಾಳಾದೆ ನಾನು. ಏನಂದರೆ ಅದರಲ್ಲಿ ನಾನು ಸತ್ತರೆ ಅಪ್ಪನೇ ಕಾರಣ ಅಂತ ಆಡಿಯೋ ಇದೆ ಅಂತೆ. ಅಕಸ್ಮಾತ್ ಏನಾದರೂ ಅವಳು ಸತ್ತು ಹೋಗ್ಬಿಟ್ಟಿದ್ಲು ಅಂದರೆ ಯಾರು ಹೊಣೆ ಇದಕ್ಕೆ? ನಾನು ಏನೂ ಇಲ್ಲದೇ ಇರೋ ನನ್ನ ಪಾತ್ರದ ಮನುಷ್ಯನ ತೊಗೊಂಡೋಗಿ ಕೂರಿಸ್ಬಿಟ್ಟು ನನ್ನನ್ನು ಅಲ್ಲಿ ಅಪರಾಧಿ ಮಾಡಿಬಿಟ್ರೆ ಏನಾಗ್ತಿತ್ತು? ಅದಕ್ಕೆ ನನಗೆ ಅದನ್ನು ಕೇಳಿದಾಗೆಲ್ಲ ಸ್ವಲ್ಪ ನಮಗೆ ಭಯ ಆಯಿತು. ಒಂದು ಸತಿ ಅಯ್ಯೋ ಹೌದಲ್ಲ, ಹೆಚ್ಚು ಕಡಿಮೆ ಆಗಿದೆ. ನಮ್ಮ ಮನೇಲಿ ಅದನ್ನೇ ಮಾತಾಡಿದ್ರು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಏನೋ ನಿನ್ನ ಜೀವನ ಅಂತಂದರು. ನಾನಂದೆ, ನನ್ನ ಅವ್ವ ಶ್ರಮದಿಂದ ಕಳಿಸಿದ್ದ ಒಂದು ಆದರ್ಶ, ಶ್ರಮದಿಂದ ಕೊಟ್ಟ ಆಶೀರ್ವಾದ ಇತ್ತಲ್ಲ, ಅದು ಯಾವತ್ತೂ ನನ್ನ ತಲೆ ಮೇಲಿದೆ. ಹಾಗಾಗಿ ನನ್ನ ತಾಯಿ ಎಲ್ಲಮ್ಮ ಇಬ್ಬರು ಸೇರಿ ನನ್ನ ಬಂದು ಕಾಪಾಡಿದ್ದಾರೆ. ನೀನು ತಲೆ ಕೆಡಿಸ್ಕೊಬೇಡ ಅಂದಾಗ 3 ಗಂಟೆಗೆ ಎಲ್ಲರೂ ನೀರಾಡಿದ್ರು ಸರ್.